ಬಿಸಿಯೂಟ ಯೋಜನೆಯ ಅಡಿಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಸೋಸಲೆ ರಾಜಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ಟಿ ನರಸೀಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು, ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಯೋಜನೆಯ ಅಡಿಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ರೋಸ್ಟರ್ ಪದ್ಧತಿ ಅನುಸರಿಸದೆ ಹಾಗೂ ಯೋಜನೆಯ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ಅಸಮಾನತೆ, ಹಾಜರಿಲ್ಲದ ಮಕ್ಕಳಿಗೂ ಕೂಡ ಹಾಜರಾತಿ ದಾಖಲು, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬಿಸಿಯೂಟದ ವೆಚ್ಚದ ಲೆಕ್ಕಪತ್ರ ಗೊಂದಲ, ಅನುದಾನ ದುರುಪಯೋಗದ ಸಾಕ್ಷ್ಯಗಳು, ಹೀಗೆ ಎಲ್ಲ ಅಕ್ರಮಗಳನ್ನ ಬಿಎಂ ನವೀನ್ ಅವರು ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಪಡೆದು ಬಹಿರಂಗ ಪಡಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಈ ಕೂಡಲೇ ವಿದ್ಯೋದಯ ಶಾಲೆಗೆ ಅನುದಾನ ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು, ಮಾನ್ಯತೆ ನವೀಕರಣ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತೆ ಸಮಿತಿ ಮನವಿ ಸಲ್ಲಿಸಿದೆ. ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೇವೆ ಅಂತ ಹೇಳಿ ಸೋಸಲೆ ರಾಜಶೇಖರ್ ಎಚ್ಚರಿಸಿದ್ದಾರೆ. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಕುಂತನಹಳ್ಳಿ ಪುರುಷೋತ್ತಮ್, ಗೋಪಿ, ಕೊಣಗಳ್ಳಿ ಮಹೇಶ್, ಅತ್ತಹಳ್ಳಿ ರವಿ, ಸೋಸ್ಲೆ ನಾರಾಯಣ್, ಬಿಎಂ ನವೀನ್ ಉಪಸ್ಥಿತರಾಗಿದ್ದರು. ಪಟ್ಟಣದಲ್ಲಿ ಇರುವಂತಹ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪಟ್ಟಣ ಭಾಗದಲ್ಲಿ ಇದ್ದು, ಈ ಪಟ್ಟಣದ ಕೇಂದ್ರ ಸ್ಥಳದಲ್ಲಿ ಈ ಸಂಸ್ಥೆ ಇರುತ್ತದೆ. ಈ ಶಿಕ್ಷಣ ಸಂಸ್ಥೆಯ ಶಾಲಾ ಮಂಡಳಿಯವರು ಬಿಸಿ ಊಟ ಯೋಜನೆಯಡಿ ಹಗಲು ಧಾರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಮಕ್ಕಳಿಗೆ ಬಿಸಿ ಊಟ ಯೋಜನೆ ಮಾಡುವಂತಹ ವಿಚಾರವಾಗಿ ನಿಯಮ ಬಾಹಿರವಾಗಿ ಅಡಿಗೆ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳದೆ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡಿ ಯಥೇಚ್ಛವಾಗಿ ಹಣನ ಡ್ರಾ ಮಾಡಿ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರ 7/10/2025ರಂದು ಪತ್ರಿಕಾ ಮಾಧ್ಯಮದ ಮೂಲಕ ವಿಚಾರವನ್ನು ಹೊರತೆಗೆದು ಏನು ಅಲ್ಲಿ ನಡೆಯುವಂತಹ ಅವ್ಯವಹಾರವನ್ನ ನಮ್ಮ ಸ್ನೇಹಿತರಾದ ಬಿಎಂ ನವೀನ್ ರವರು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಪ್ರಶ್ನೆಗಳನ್ನ ಕೇಳಿ ಕೆಲವು ದಾಖಲೆಗಳನ್ನ ಪಡೆದುಕೊಂಡಿರ್ತಾರೆ. ಆ ದಾಖಲೆಗಳ ಆಧಾರದ ಮೇಲೆ ನಾವು ಪ್ರಥಮವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ. ನಿರಂತರ ಹೋರಾಟದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮರೆ ಮಾಡಿಕೊಂಡು 28/10/2025ರಂದು ವಿದ್ಯೋದಯ ಶಿಕ್ಷಣ ಶಾಲೆಯಲ್ಲೇ ವಿಚಾರವನ್ನು ಹಮ್ಮಿಕೊಂಡಿದ್ದೇವೆ. ಆ ಎಂಕ್ವೈರಿ ಸಂದರ್ಭದಲ್ಲಿ ಬಾಲಿಕಾ ಪ್ರೌಢಶಾಲೆಯ ಶಿಕ್ಷಕರು, ಬಾಲಕ ಪ್ರೌಢಶಾಲೆಯ ಶಿಕ್ಷಕರು, ಬಿಸಿ ಊಟ ನಿರ್ವಹಣೆ ಮಾಡಿದಂತಹ ಸಹ ಶಿಕ್ಷಕರನ್ನ ವಿಚಾರಣಾ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಏನು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿಕೊಂಡು ನಕಲಿ ಹಾಜರಾತಿಗಳನ್ನ ಕೊಟ್ಟುಕೊಂಡು ಸರ್ಕಾರದ ನಿಯಮಕ್ಕೆ ಗೌರವ ನೀಡದೆ ಅಧಿಕಾರಿಗಳ ನೋಟಿಸ್ಗೂ ಗೌರವಿಸದೆ ಮನಬಂದಂತೆ ಹಣವನ್ನು ಡ್ರಾ ಮಾಡಿ ದುರಾಡಳಿತ ನಡೆಸಿರುವಂಥದ್ದು ವಿಚಾರಣಾ ಸಭೆಯಲ್ಲಿ ಹೊರಬೀಳುತ್ತೆ. ಅವರು ದಂಧೆ ಮಾಡಿರುವ ವಿಚಾರ, ವಂಚನೆ ಮಾಡಿರುವ ವಿಚಾರ ಎಲ್ಲವೂ ಸಾಬೀತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನ ಮರೆಮಾಚಲು ಜಾತಿವಾದಿ ಮುಖ್ಯ ಶಿಕ್ಷಕರು ಅಲ್ಲೇ ಇರುವಂತಹ ಸಹ ಶಿಕ್ಷಕರನ್ನ ಈ ಸಂಸ್ಥೆಯ ಸೆಕ್ರೆಟರಿಗಳು ಯಾವುದೇ ಫಲಾಪೇಕ್ಷವಿಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ಬಿಸಿ ಊಟ ಯೋಜನೆಯ ಹಣದಲ್ಲಿ ನಾವು ಉಳಿತಾಯ ಮಾಡಿ ಅವರಿಗೆ ನೀಡಬೇಕಾಗಿದೆ. ಆದ ಕಾರಣ ನೀವು ಗೈರು ಹಾಜರಾದ ಮಕ್ಕಳಿಗೆ ಹಾಜರಾತಿಯನ್ನ ನೀಡಬೇಕು. ಕೆಲವು ನಕಲಿ ಬಿಲ್ಗಳನ್ನ ಬರಕೊಡಬೇಕು. ಏನು ನಮ್ಮ ಸಂಸ್ಥೆಗೆ ದೂರು ಕೊಟ್ಟಿದ್ದಾರೆ ನವೀನ್ ಅವರು, ಅವರ ವಿರುದ್ಧ ಜಾತಿ ನಿಂದನೆ ಕೇಸನ್ನ ದಾಖಲಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಮಾನಸಿಕವಾಗಿ ಕಿರುಕುಳ ಕೊಟ್ಟಿರ್ತಾರೆ. ಆ ಸಹ ಶಿಕ್ಷಕರೊಬ್ಬರು ಮಾನಸಿಕವಾಗಿ ನೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಳಿ ಬಂದು
ಈ ರೀತಿಯ ಅವ್ಯವಹಾರಗಳು ನಡೀತಾ ಇದೆ, ನನ್ನನ್ನು ಈ ರೀತಿ ಬಲವಂತ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಇದನ್ನ ಸರಿಪಡಿಸಿ ಅಂತ ಹೇಳಿ ದೂರು ಕೊಡ್ತಾರೆ. ಅದಷ್ಟೇ ಅಲ್ಲದೆ ಕೆಲವು ಉನ್ನತ ಅಧಿಕಾರಿಗಳನ್ನು ದೂರು ಕೊಟ್ಟಿದ್ರೂ ಕೂಡ ಈವರೆಗೆ ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ವಿಚಾರಣಾ ಸಂದರ್ಭದಲ್ಲಿ ಮಾನ್ಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು PM ಪೋಷಣ್ ಮೈಸೂರು ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ಸಮರ್ಪಕವಾಗಿ ಯಾವುದೇ ತರ ದಾಖಲಾತಿಗಳನ್ನ ನಿರ್ವಹಣೆ ಮಾಡದೆ ತಪ್ಪಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯಲ್ಲಿ ಮುಖ್ಯ ಶಿಕ್ಷಕರು ಇಬ್ಬರು, ಸಹ ಶಿಕ್ಷಕರು ಇವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಎರಡನೇದಾಗಿ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಇದನ್ನ ಕೂಡಲೇ ಸರ್ಕಾರದ ಹಣನ ವಾಪಸ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಮಾಡಿರ್ತಾರೆ. ಮೂರನೇದು ಆಯುಕ್ತರ ಆದೇಶವನ್ನೇ ಉಲ್ಲಂಘನೆ ಮಾಡಿರೋದು ಖಂಡನೀಯವಾದದ್ದು. ಹಾಗಾಗಿ ತುರ್ತಾಗಿ ಬಿಸಿ ಊಟ ಯೋಜನೆಯಲ್ಲಿ ಅಡಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು, ಅಲ್ಲಿಯವರೆಗೆ ಸಾಲ ಮಂಡಳಿಯರ ವೇತನವನ್ನು ನಿಲ್ಲಿಸಲಾಗುತ್ತದೆ ಅಂತೇಳಿ ಸೂಚನೆಯನ್ನು ನೀಡಿ ಪತ್ರ ವ್ಯವಹಾರ ಮಾಡಿದ್ದಾರೆ. 2 ತಿಂಗಳುಗಳು ಸಮಯ ಕಳೀತಾ ಬರ್ತಾ ಇದೆ, ಈವರೆಗೂ ಯಾವುದೇ ಕ್ರಮ ಜರುಗಿಲ್ಲ. ಅಮಾನತ್ ಆದೇಶನ ಉಲ್ಲಂಘನೆ ಮಾಡಿಕೊಂಡು ತಾತ್ಸಾರ ಮನೋಭಾವದಿಂದ ಕಡೆಗಣಿಸಿದ್ದಾರೆ. ಈ ಜಾತಿ ತಾರತಮ್ಯ ವ್ಯವಸ್ಥೆಯಿಂದ ಕೂಡಿದಂತಹ ಶಿಕ್ಷಣ ಸಂಸ್ಥೆಗೆ ಸಂವಿಧಾನದ ಕಲಂ 14ರ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಬಿತ್ತರಿಸಿ ತಿಳಿ ಹೇಳಿ ನಿರ್ದೇಶನ ನೀಡಿದಾಗ ಈಗಾಗಲೇ ಗೆಜೆಟೆಡ್ ನೋಟಿಫಿಕೇಶನ್ ಜಾರಿ ಮಾಡಿ ಬಿಸಿ ಊಟ ಯೋಜನೆಗೆ ನೇಮಕಕ್ಕೆ ಕರೆ ಮಾಡಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸ್ವಾಗತ. ಮತ್ತು ಏನು ದುರ್ಬಳಕೆ ಮಾಡಿಕೊಂಡಿರುವ ಹಣವನ್ನು 2021-25 ತನಕ 1,45,000 ರೂಪಾಯಿ ಬರೀ ಅಲ್ಪ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಹಣವನ್ನು ವಾಪಸ್ ಮಾಡಿದ್ದಾರೆ. 2008ರಿಂದ ಪ್ರಸ್ತುತದವರೆಗೂ ಸುಮಾರು ಯಥೇಚ್ಛವಾದ ಹಣವನ್ನು ಮತ್ತೆ ವಾಪಸ್ ಮಾಡಬೇಕು. ಈ ಹಣ ವಾಪಸ್ ಮಾಡಿ ಮತ್ತೆ ಗೆಜೆಟೆಡ್ ನೋಟಿಫಿಕೇಶನ್ ಮಾಡಿದ್ರಿಂದ ಅವರು ನಾವು ಹಗಲು ಧಾರಣೆ ಮಾಡ್ತಾ ಇದ್ದೀವಿ, ನಾವು ತಪ್ಪು ಮಾಡಿದ್ದೇವೆ, ಕಾನೂನು ಉಲ್ಲಂಘನೆ ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.